ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಭಗವಂತನ ಸಹಸ್ರನಾಮದ 6ನೆಯ ಹೆಸರು ಭೂತಭೃತ್ ಅಂತ. ಸಮಸ್ತ ಚರಾಚರ ವಸ್ತುಗಳನ್ನೆಲ್ಲ ತನ್ನಲ್ಲಿ ಧರಿಸಿಕೊಂಡವನು, ಅವುಗಳಿಗೆ ಆಶ್ರಯನಾದವನು ಅಂತ ಅರ್ಥ. ಹಿಂದಿನ ನಾಮವನ್ನು ಕಂಡಾಗ ಭಗವಂತ ಎಲ್ಲದರ ಸೃಷ್ಟಿಗೆ ಹೇಗೆ ಕಾರಣನಾದ ಅನ್ನುವಂತಹ ವಿಚಾರದ ಬಗ್ಗೆ ಸ್ವಲ್ಪ ಅರಿವಾಯಿತು ನಮಗೆ. ಸೃಷ್ಟಿ ಮಾಡುವುದು ಒಂದಾದರೆ ಅದನ್ನು ಪಾಲನೆ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು, ಅದಕ್ಕೆ ಆಶ್ರಯವನ್ನು ನೀಡುವುದು ಅದೊಂದು ದೊಡ್ಡ ಕೆಲಸ. ನಾವು ಏನೋ ಜೀವನದಲ್ಲಿ ಸಾಧಿಸಲಿಕ್ಕೆ ಹೊರಡುತ್ತೇವೆ, ಯಾವುದಾದ್ರೂ ಒಂದು ಹೊಸ ಇನ್ವೆನ್ಷನ್ ಅಂತ ಮಾಡಿಬಿಡ್ತೇವೆ. ಮಾಡಿ ಮತ್ತೆ ಅದನ್ನು ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ನೋಡಿ. ಏನನ್ನಾದರೂ ಮನೆಯನ್ನು ಕಟ್ಟಿದರೂ ಕೂಡ ಮನೆಯನ್ನು ಹೊತ್ತುಕೊಂಡಿರಲಿಕ್ಕೆ ನಮ್ಮಿಂದ ಆಗ್ತದೆ. ಬೇಕಾದ ಕಡೆಗೆ ಹೊತ್ತುಕೊಂಡು ಹೋಗಲಿಕ್ಕೂ ನಮ್ಮಿಂದ ಆಗೋದಿಲ್ಲ. ನಾವು ಕಟ್ಟಿದ ಮನೆ ಒಂದು ಸ್ವಲ್ಪ ಸಮಯದ ನಂತರ ಅದು ಹಳತಾಗಿ ಬಿಡ್ತದೆ, ಮತ್ತು ಅದರ ಒಂದು ವೈಶಿಷ್ಟ್ಯವೂ ಕೂಡ ಮತ್ತೆ ಹೋಗ್ತದೆ. 1000ರಲ್ಲಿ 1 ಅಂತ ಆಗಿಬಿಡ್ತದೆ ಅಷ್ಟೇ. ಆದರೆ ಭಗವಂತನ ಸೃಷ್ಟಿಯಲ್ಲಿ ನೋಡಿ, ಎಲ್ಲಿಯೂ ಕೂಡ ಒಂದು ಯೂನಿಕ್ನೆಸ್ ಅನ್ನುವಂಥದ್ದು ಎದ್ದು ಕಾಣ್ತದೆ ಅಲ್ವಾ. ಒಂದರ ಹಾಗೆ ಮತ್ತೊಂದಿಲ್ಲ. ಒಂದೊಂದು ಕೂಡ ವಿಚಿತ್ರ, ಅಗಾಧ, ಅಪಾರ, ಅಪೂರ್ವ, ಅದ್ಭುತ. ಒಂದು ಇರುವೆಯ ಸೃಷ್ಟಿಯಲ್ಲಿ ಕಂಡಾಗ ಅದನ್ನೇ ಸಂಶೋಧನೆ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋದರೂ ಮುಗಿಯದಷ್ಟು ವಿಚಾರಗಳು ಗೋಚರಿಸ್ತವೆ. ಹಾಗೆಯೇ ಮನುಷ್ಯನ ಈ ಶರೀರದ ವ್ಯವಸ್ಥೆಯೂ ಕೂಡ ಹಾಗೆ. ವೈದ್ಯಕೀಯವಾಗಿ, ವೈಜ್ಞಾನಿಕವಾಗಿ ಎಷ್ಟೊಂದು ಮುಂದುವರಿದರೂ ನಾವು ಈ ನಮ್ಮ ಶರೀರವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ನಾವು ಸೋತು ಬಿಟ್ಟಿದ್ದೇವೆ. ಯಾವುದನ್ನು ಎಷ್ಟರ ತನಕ ಉಳಿಸಿಕೊಳ್ಳಬೇಕು ಅನ್ನುವಂಥರದ ಬಗ್ಗೆ ನಮಗೆ ಯಾವ ಕ್ಲೂ ಕೂಡ ಸಿಗ್ತಾ ಇಲ್ಲ. ಆದರೆ ಆ ರಹಸ್ಯವನ್ನು ಕೂಡ ಹೊತ್ತುಕೊಂಡು ನಿಂತಿರುವವನು ಅಂತ ಹೇಳಿ ದೇವರಿಗೆ ಹೆಸರು ಭೂತಭೃತ್ ಅಂತ. ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ನಾವು ಈಗಿನ ಕಾಲದ ಇನ್ವೆನ್ಷನ್ಗಳನ್ನು ನೋಡಿದಾಗ ನಮಗೆ ಅನ್ನಿಸ್ತದೆ, ಅದಕ್ಕೆ ಪೇಟೆಂಟ್ಗಳನ್ನೆಲ್ಲ ಮಾಡಿಕೊಂಡು ನಾವು ನಮ್ಮ ಕಾಪಿರೈಟ್ ಇಟ್ಟುಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೇವೆ. ಒಂದು ಹಂತಕ್ಕೆ ಗುಟ್ಟು ರಟ್ಟಾಗಿ ಬಿಡ್ತದೆ. ಒಂದು ಕಾರು ಕಂಪೆನಿ ಬಂದದ್ದು ಮತ್ತೆ ಅದೇ ರೀತಿಯಾಗಿ ಅದಕ್ಕಿಂತ ಚೆನ್ನಾಗಿ ಸ್ವಲ್ಪ ವ್ಯತ್ಯಾಸ ಇರುವಂತಹ ರೀತಿಯಲ್ಲಿ ಮತ್ತೆ 100 ಕಾರು ಕಂಪೆನಿಗಳು ಸೃಷ್ಟಿಯಾಗ್ತವೆ, ಹೊಸ್ತು ಬರ್ತಾನೆ ಇರ್ತದೆ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಕಾಪಿ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಒಂದು ಇರುವೆಯನ್ನು ಸೃಷ್ಟಿ ಮಾಡುವಂತಹ ಯೋಗ್ಯತೆ ನಮ್ಮಲ್ಲಿಲ್ಲ ನೋಡಿ. ಎಷ್ಟೋ ಮಿಲಿಯನ್ ವರ್ಷಗಳಾದರೂ ಕೂಡ ಭಗವಂತನ ಸೃಷ್ಟಿಯಲ್ಲಿ ಆ ಗುಟ್ಟನ್ನು ಹೊರಗೆ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನು ಎಲ್ಲವನ್ನೂ ಹೊತ್ತುಕೊಂಡವನು. ಭೂತಭೃತ್ ಅಂತ ಅವನ ಹೆಸರು ಅದು ನೋಡಿ. ಹೀಗೆ ಭಗವಂತ ಸೃಷ್ಟಿಯನ್ನು ಮಾಡಿದ ಮೇಲೆ, ಎಲ್ಲರಿಗೂ ಶರೀರವನ್ನು ಕೊಟ್ಟ ಮೇಲೆ ತಾನು ತನ್ನ ಪಾಡಿಗೆ ದೂರ ಹೊರಟು ಹೋಗಿಬಿಡ್ತಾನೆ. ನೀವೇನು ಬೇಕಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಅಲ್ವಾ. ನಾವು ಯಾರನ್ನು ನಂಬಿಕೊಂಡಿದ್ದೇವೆ ಪ್ರಪಂಚದಲ್ಲಿ? ತಂದೆ ತಾಯಿಗಳ ಮುಖೇನ ನಮಗೆ ಈ ದೇಹ ಸಿಕ್ಕಿತು, ನಮಗೆ ಜನ್ಮ ಪ್ರಾಪ್ತಿಯಾಯಿತು. ಅವರು ಎಷ್ಟರ ತನಕ ಅಂತ ನಮ್ಮೊಟ್ಟಿಗೆ ಇರ್ತಾರೆ. ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಿಂದಲೇ, ಅಂದರೆ ಚಿಕ್ಕ ಮಗುವಾಗಿರುವಾಗಲೇ ತುಂಬ ಆಸ್ಥೆಯಿಂದ, ತುಂಬ ಮಮತೆಯಿಂದ ಸ್ಪೂನ್ ಫೀಡಿಂಗಿಂದ ಶುರು ಮಾಡ್ತಾರೆ ನೋಡಿ. ಆಮೇಲೆ ಏನು ಬಯಸ್ತಾರೆ ತಂದೆ ತಾಯಿಗಳು? ಅವರು ಅವರ ಪಾಡಿಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ, ಮುಂದೆ ಅವರವರ ಜವಾಬ್ದಾರಿಗಳನ್ನು ಅವರೇ ಹೊತ್ತುಕೊಂಡು ಹೋಗಿರಬೇಕು ಅಂತ. ಮೊದಲಿಗಿದ್ದಂಥ ಮಮತೆ ಮತ್ತೆ ನಿಧಾನಕ್ಕೆ ನಾವು ಕಳಚಿಕೊಂಡು ಬರ್ತೇವೆ. ದೂರ ಆಗ್ತದೆ. ಅಷ್ಟು ಇಮ್ಯಾಜಿನ್ ಮಾಡಿ. ಮಕ್ಕಳು ದೊಡ್ಡವರಾದ ಮೇಲೂ ಕೂಡ ಊಟ ತಿಂಡಿಗೂ ತಂದೆ ತಾಯಿಗಳನ್ನೇ ಅವಲಂಬಿಸಬೇಕು ಅಂದರೆ ಯಾವ ತಂದೆ ತಾಯಿಗಳು ಇಷ್ಟಪಡ್ತಾರೆ? ಇಲ್ಲ. ನಾವು
ನಮ್ಮ ಮುಖೇನ ನಾವು ಸೃಷ್ಟಿಯಾದಂತಹ ನಮ್ಮ ಮಕ್ಕಳು ಅಂತ ಅಂದುಕೊಂಡರೂ ಕೂಡ ಅವರಿಗೂ ನಾವು ಆಧಾರವಾಗಿರಲಿಕ್ಕೆ ಬಯಸುವುದಿಲ್ಲ. ಅವರು ಅವರ ಪಾಲಿಗೆ ಸ್ವತಂತ್ರರಾಗಿರಬೇಕು ಅಂತ. ಯಾಕಂದರೆ ನಮಗೆ ಆ ಶಕ್ತಿ ಇಲ್ಲ. ಯಾಕೆ ನಾವು ದಿನ ದಿನ ಕ್ಷೀಣ ಆಗ್ತಾ ಇರ್ತೇವಲ್ವ, ನಮ್ಮ ಸಾಮರ್ಥ್ಯವೂ ಕಡಿಮೆ ಆಗ್ತಾ ಬರ್ತದಲ್ವ. ಆದರೆ ಭಗವಂತ ಸೃಷ್ಟಿ ಮಾಡಿದ ಮೇಲೆ ತನ್ನ ಸಾಮರ್ಥ್ಯದ ಕೊರತೆ ಅವನಿಗೆ ಆಗಲಿಲ್ಲ. ಮತ್ತೆ ಯಾವತ್ತಿಗೂ ಅವನು ಆಧಾರ ಆಗಿಬಿಟ್ಟ ಇಡೀ ಪ್ರಪಂಚಕ್ಕೆ. ಅದಕ್ಕೆ ಅವನು ಹೇಳಿದ್ದು ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಗೀತೆಯಲ್ಲಿ. ಎಲ್ಲ ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಎಲ್ಲ ಸೃಷ್ಟಿಗಳಲ್ಲಿಯೂ ನಾನು ವ್ಯಾಪಿಸಿಕೊಂಡಿದ್ದೇನೆ. ಎಷ್ಟು ಸೃಷ್ಟಿ ಮಾಡಿದರೂ ಕೂಡ ನನ್ನಲ್ಲಿ ಶಕ್ತಿ ಕಡಿಮೆ ಆಯಿತು ಅಂತ ಇಲ್ಲ, ಸಾಮರ್ಥ್ಯ ಕಡಿಮೆ ಆಯಿತು ಅಂತ ಇಲ್ಲ. ನಾನು ಸೃಷ್ಟಿಸಿದಂತಹ ವಸ್ತುಗಳು ಅಥವಾ ಜೀವನ ಶರೀರಾದಿಗಳೆಲ್ಲ ಕ್ಷಯ ಆಗ್ತಾ ಬರಬಹುದು, ಆದರೆ ನಾನು ಎವರ್ ಗ್ರೀನ್ ಅಂತ ಹೇಳಿದ. ಅದು ಭಗವಂತನ ಅದು ಮಹಿಮೆ. ಅದು ಜೀವರ ಶರೀರ ನಶ್ವರ, ಹೌದು. ಸೃಷ್ಟಿ ಮಾಡಿದ ಮೇಲೆ ಅವರ ಪಾಡಿಗೆ ಬಿಟ್ಟು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಕೈಕೊಟ್ಟು ಹೋಗಲಿಲ್ಲ. ಒಳಗೂ ಹೊರಗೂ ನಿಂತವನು ಅವನೇ ಅಂತ. ಎಷ್ಟರ ಮಟ್ಟಿಗೆ ನಾವೆಲ್ಲ ಅಸ್ವತಂತ್ರರು ಅಂತ ಹೇಳಿದರೆ, ನಿಂತುಕೊಳ್ಳಿಕ್ಕೂ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬೋದು. ಒಂದು ಬಳ್ಳಿಯ ಹಾಗೆ ಅದಕ್ಕೆ ಅವಲಂಬಿಸಲಿಕ್ಕೆ ಒಂದು ಮರದ ಅವಶ್ಯಕತೆ ಇದೆ. ನೆಟ್ಟಗೆ ನಿಂತುಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಆಹಾರಾದಿಗಳನ್ನು ಸ್ವೀಕರಿಸಲಿಕ್ಕೆ ಆಧಾರವಾಗಿ ಸಪೋರ್ಟ್ ಆಗಿ ಅಂತ ಒಂದು ಮಣ್ಣಿನ ಅಗತ್ಯವಿದೆ. ಹೀಗೆ ನಾವು ನಿಂತುಕೊಳ್ಳಿಕ್ಕೂ ನಡೆಯಲಿಕ್ಕೂ ನಮ್ಮ ಅಸ್ತಿತ್ವಕ್ಕೂ ಸಂಪೂರ್ಣವಾಗಿ ಭಗವಂತನನ್ನೇ ಆಶ್ರಯಿಸಿದ್ದೇವೆ. ಆತ್ಮ ಅಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತ ಅಂತ ಹೇಳ್ತದೆ ಶಾಸ್ತ್ರ. ನಮ್ಮ ಒಳಗಿನಿಂದಲೂ ನಮ್ಮನ್ನು ಹಿಡ್ಕೊಂಡು ಹೊರಗಿನಿಂದಲೂ ನಮಗೆ ಆಧಾರವಾಗಿರುವವನು ಅಂತ. ಹೀಗೆ ಪ್ರತಿಯೊಂದು ಶರೀರದ ಒಳಗೂ ಅನಂತ ರೂಪಗಳಿಂದ ಇದ್ದಾನೆ ಅಂತ. 72,000 ನಾಡಿಗಳಿವೆ ಅಂತೆ ನಮ್ಮ ಶರೀರದಲ್ಲಿ. 72,000 ರೂಪಗಳಿಂದ ಅದನ್ನು ಬಳ್ಳಿಗಳ ಹಾಗೆ ಇಡುವಂತಹ ನಾಡಿಗಳನ್ನು ಹಿಡ್ಕೊಂಡು ನಿಂತವನು ಅವನಂತೆ. ಒಳಗಿನಿಂದ ನಮಗೆ ಆಹಾರ ಪ್ರಕ್ರಿಯೆ, ಜೀರ್ಣವಾಗುವಂತಹ ಕ್ರಿಯೆ ಹೇಗೆ ನಡೀತದೆ ನಮಗೆ ಗೊತ್ತಿಲ್ಲ. ತಿಂದ ಆಹಾರ ಯಾವತ್ತೂ ಅದು ಪಾಯ್ಸನ್ ಆಗಿ ಬಿಟ್ಟು ನಮ್ಮ ದೇಹಕ್ಕೆ ಬಾಧೆಯನ್ನು ಕೊಡುತ್ತದೋ ನಮಗೆ ಕಲ್ಪನೆಯೂ ಇಲ್ಲ. ನಾವು ಡಾಕ್ಟರ್ ಹತ್ರ ಹೋಗುವುದು ಯಾವಾಗ ಅಂತ ಹೇಳಿದ್ರೆ ಸಮಸ್ಯೆ ಬಂದ ಮೇಲೆ. ಮುಂಚಿತವಾಗಿ ನಾವು ಸನ್ನದ್ಧರಾಗಲಿಕ್ಕೆ ಯಾರಿಗೆ ತಾನೇ ಸಾಧ್ಯವಾಗ್ತದೆ? ಆಗೋದಿಲ್ಲ. ಆದರೆ ಒಳಗಿನ ಹೇಗೆ ಕ್ರಿಯೆಗಳು ನಡೀತವೆ ಅನ್ನುವಂಥದ್ದನ್ನು ನಿಯಂತ್ರಣ ಮಾಡಲಿಕ್ಕೂ ಯಾರಿಂದ ಆಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ನಾವು 200 ವರ್ಷ ಬದುಕಲಿಕ್ಕೆ ಇಲ್ಲ ಅಲ್ವಾ? ಆಯುಷ್ಯ ಕ್ಷಣ ಏಕೋಪಿ, ಒಂದೊಂದು ಕ್ಷಣವೂ ಕೂಡ ಅದು ಅಮೂಲ್ಯ, ಅಪಾರ, ಅಗಾಧ, ಗೊತ್ತಿಲ್ಲ ನಮಗೆ. ಅದು ಹೀಗಿರಬೇಕಾದರೆ ಒಳಗಿನಿಂದ ನಿಂತುಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳುವವನು, ಹೊರಗಿನಿಂದ ನಿಂತುಕೊಂಡು ನಾವು ಯಾವುದಾದ್ರೂ ಒಂದು ಕೆಲಸ ನಡೀತಾ ಇರಬೇಕಾದ್ರೆ ಹೊರಗಿನಿಂದ ನಿಂತು ಈ ಥರ ಹೀಗೆ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಆದರೆ ಒಳಗೆ ಹೋಗುವಂತಹ ಸಾಮರ್ಥ್ಯ ನಮ್ಮಲ್ಲಿ ಯಾರಿಗಿದೆ? ಇಲ್ಲ. ಆದ್ದರಿಂದ ಸೃಷ್ಟಿಸಿದ ಮೇಲೆ ಪ್ರತಿಯೊಂದು ಶರೀರದ ಒಳಗೂ ಮತ್ತು ಹೊರಗೂ ಮತ್ತೆ ಬೇಕಾದಂತಹ, ನೋಡಿ, ಜೀವನವನ್ನು ಸೃಷ್ಟಿ ಮಾಡಿದ ಮೇಲೆ ಅವನ ಕೆಲಸ ಅಲ್ಲಿಗೆ ಮುಗಿಯಲಿಲ್ಲ ಅಂತೆ. ನಮಗೂ ಹಾಗೆ ಅಲ್ವಾ? ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಎಜುಕೇಷನ್ ಆಗಬೇಕು, ಅವರಿಗೆ ಒಳ್ಳೆಯ ವಿದ್ಯೆ ಬಂದ ಮೇಲೆ ಒಳ್ಳೆಯ ಉದ್ಯೋಗ ಆಗಬೇಕು, ಒಳ್ಳೆಯ ಸಂಬಂಧ ಮದುವೆ ಆಗಬೇಕು, ಮಕ್ಕಳಾಗಬೇಕು. ನಮ್ಮ ಅಪ್ಲಿಕೇಶನ್ನು ಲಿಸ್ಟ್ ಉದ್ದ ಆಗ್ತಾನೇ ಇರ್ತದೆ ದೇವರ ಹತ್ರ ಬರುವಾಗ. ನನಗೆ ಬೇಡ, ನನ್ನದೆಲ್ಲ ಆಗ್ತಾ ಬಂತು, ನನ್ನ ಮಗನಿಗೆ ಇದನ್ನು ಮಾಡು, ನನ್ನ ಮಗಳಿಗೆ ಇದು ಮಾಡು ಅಂತ ಹೇಳಿ ನಮಗೆ ತಾತ್ಕಾಲಿಕವಂತಹ, ಯಾಕಂದರೆ ಮಕ್ಕಳು ಹುಟ್ಟುತ್ತಾರೆ ಅನ್ನುವಂಥದ್ದು ನಮಗೆ ಕಲ್ಪನೆ ಹೀಗೇ ಆಗುತ್ತದೆ. ಗಂಡು ಹುಟ್ಟುತ್ತಾನೆ, ಹೆಣ್ಣು ಹುಟ್ಟುತ್ತಾಳೆ ಗೊತ್ತಿಲ್ಲ ನಮಗೆ. ಆದರೂ ಯಾವುದು ಶಾಶ್ವತ ಅಲ್ಲ ಅನ್ನುವಂತಹ ವಿಚಾರವೂ ನಮಗೆ ಗೊತ್ತಿದೆ. ನಮಗೆ ಎಲ್ಲವೂ ಸರಿಯಾಗಿರಬೇಕು, ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನುವಂತಹ ಮಮತೆ, ಆಸ್ಥೆ ನಮಗೆ ಮಾತ್ರ ಅಲ್ಲ, ಇತರ ಪ್ರಾಣಿಗಳಿಗೂ ಕೂಡ ಇರ್ತವಂತೆ. ತನ್ನ ಮಕ್ಕಳ ರಕ್ಷಣೆ ಆಗಬೇಕು ಅನ್ನುವಂಥದ್ದನ್ನು ಒಂದು ಲೆವೆಲ್ ಮಟ್ಟಿಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಯೋಚನೆ ಮಾಡ್ತಾವಂತೆ. ಹಾಗೆಯೇ ಭಗವಂತನ ಜವಾಬ್ದಾರಿ ಎಷ್ಟಿರಬಹುದು. ಪ್ರತಿಯೊಂದು ಜೀವನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತವನು ನೋಡಿ ನಾವು ಮಕ್ಕಳನ್ನು ಒಂದು ಹಂತಕ್ಕೆ ನಾವು ನೋಡಬಹುದು. ಯಾಕಂದರೆ ನಮಗೂ ಲಿಮಿಟೇಷನ್ ಇದೆ. ಮಕ್ಕಳು ಶಾಲೆಗೆ ಹೋಗುವವರೆಗೆ ಗಾಡಿ ಹತ್ತುವರೆಗೆ ನೋಡ್ತೇವೆ, ಒಂದು ಸ್ವಲ್ಪವೂ ವ್ಯತ್ಯಾಸ ಆಗಬಾರದು, ಏನೂ ತೊಂದರೆ ಆಗಬಾರದು ಅಂತ. ಅಲ್ಲಿ ಹೋದ ಮೇಲೆ ಮತ್ತೆ ಬಂದು ಬರುವವರೆಗೆ ಕ್ಷಣ ಕ್ಷಣಕ್ಕೂ ಅವರ ಹಿಂದೆ ಹೋಗಲಿಕ್ಕೆ ನಮ್ಮಿಂದಲೂ ಸಾಧ್ಯ ಇಲ್ಲ ಅಲ್ವಾ? ಆದರೆ ಭಗವಂತನಿಂದ ಸಾಧ್ಯ ಇದೆ. ಅದಕ್ಕೆ ಅವನು ದೇವರು. ಎಲ್ಲ ಕ್ಷಣ ಕ್ಷಣದಲ್ಲಿಯೂ ಕೂಡ
ಯಾವ ಜೀವ ಎಲ್ಲಿ ಹೋಗಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಹೇಗೆ ಬದುಕಬೇಕು ಅಂತ ಹೇಳಿ ಸಂರಕ್ಷಣೆ ಮಾಡ್ತಾ ಬರುವವನು ದೇವರು, ರಕ್ಷಣೆ ಮಾಡುವವನು ದೇವರು ಅಂತ ಹೇಳಿ. ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂತ ಭಾಗವತ ಸ್ತೋತ್ರ ಮಾಡುತ್ತದೆ ಅವನನ್ನು. ಯಮದೇವರ ಮಾತು. ಯಾವಾಗಲೂ ನೋಡಿಕೊಂಡೇ ಇರುವವನು ಪರೀಕ್ಷಿತ. ಉತ್ತರೆ ಅಭಿಮನ್ಯುವರ ಗರ್ಭದಲ್ಲಿ ಜನಿಸಿದವನು. ನೋಡಿ ಎಂತಹ ಪರೀಕ್ಷೆ. ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಬಂದು ಆಕ್ರಮಣ ಮಾಡಿ ಗರ್ಭದೊಳಗಿರುವಂತಹ ಮಗುವನ್ನು ಕೊಲ್ಲಲಿಕ್ಕೆ ಹೋದಾಗ ರಕ್ಷಣೆ ಕೊಟ್ಟವನು ವಾಸುದೇವ. ಇವನೇ ಒಳಗಿನಿಂದ ನಿಂತು ಮತ್ತೆ ಹುಟ್ಟಿದ ಮೇಲೆ ಪರೀಕ್ಷಿತ ಅದನ್ನೇ ಹೇಳ್ತಾನಂತೆ. ಭಾಗವತ ತನ್ನ ಮೊದಲ ಭಾಗದಲ್ಲಿ ಅದರ ವರ್ಣನೆಯನ್ನು ಮಾಡುತ್ತದೆ. ಹೇಗೆ ಭಗವಂತ ಗರ್ಭದೊಳಗೆ ನಿಂತು ಮಗುವಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅಂತ. ಎಲ್ಲ ಪರೀಕ್ಷೆಗಳನ್ನು ನೋಡಿ ಪಾರಾಗಿ ಬದುಕಿ ಬಂದವನು ಭಗವಂತನ ಅನುಗ್ರಹದಿಂದ, ಅದಕ್ಕೆ ಅವನು ಪರೀಕ್ಷಿತ. ಹೀಗೆ ಒಳಗು ಹೊರಗು ಮೇಲು ಕೆಳಗು ಎಲ್ಲ ಕಡೆಯಲ್ಲಿಯೂ ಕೂಡ ನಮಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬರುವವನು. ನಮಗೇನು, ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಇದ್ದರೆ ಅವರು ನಮ್ಮ ಆಪ್ತ ವಲಯದಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಇದ್ದಾರಾ ಅಂತ ಫಸ್ಟು ನಾವು ನೋಡ್ತೇವೆ. ಇದ್ದರೆ ಮಾತ್ರ ಅದೊಂದು ಕ್ವಾಲಿಫಿಕೇಶನ್, ವಿ ಕ್ಯಾನ್ ಹೆಲ್ಪ್ ಔಟ್. ಇಲ್ಲದಿದ್ದರೆ ಇಲ್ಲ, ನಾವು ಅದಕ್ಕೆ ಹೋಗೋದಿಲ್ಲ. ಯಾರೋ ನನಗೆ ಯಾಕೆ ಅಂತ. ಭಗವಂತ ಯಾವ ಡಿಸ್ಕ್ರಿಮಿನೇಷನ್ ಮಾಡಿದ್ದಾನೆ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಬದುಕುವಂತಹ ಹಕ್ಕು ಮತ್ತೆ ಬದುಕುವಂತಹ ವ್ಯವಸ್ಥೆ, ಅನುಕೂಲ, ಅಪಾರ ಕರುಣೆ ಅವನಿಗೆ ನೋಡಿ. ಆದ್ದರಿಂದ ಇಷ್ಟೆಲ್ಲ ಗುಣಗಳನ್ನು ಹೊತ್ತುಕೊಂಡವನು ಮತ್ತೆ ಎಲ್ಲರನ್ನು ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಸಂರಕ್ಷಣೆ ಮಾಡಿಕೊಂಡು ಬರುವವನು, ಸಂಪೂರ್ಣವಾದಂತಹ ರಕ್ಷಣೆಯ ಜವಾಬ್ದಾರಿ ಹೊತ್ತವನು ಅವನು ಭೂತಭೃತ ಅಂತ ಹೇಳಿ ಒಂದು ಹಂತದ ಚಿಂತನೆ. ಕೃಷ್ಣಾರ್ಪಣ.